ಚಾಂಪಿಯನ್ಸ್ ಟ್ರೋಫಿ ಇದೇ ಬರುವ ಫೆಬ್ರವರಿ 19ರಂದು ಆರಂಭವಾಗ್ತಾ ಇದೆ. ಕೊನೆಯ ಬಾರಿ ಚಾಂಪಿಯನ್ಸ್ ಟ್ರೋಫಿ ನಡೆದಿದ್ದು 2017ರಲ್ಲಿ. ಅದಾದ ಬಳಿಕ 8 ವರ್ಷಗಳ ನಂತರ 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ. ವರ್ಲ್ಡ್ ಕಪ್ ಆದರೆ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಆದರೆ ಚಾಂಪಿಯನ್ಸ್ ಟ್ರೋಫಿಗೆ ಎಂತಿಷ್ಟು ವರ್ಷ ಇಲ್ಲ. ಮೊದಲು 2 ವರ್ಷಕ್ಕೆ ನಡೀತಿತ್ತು. ಅದಾದಮೇಲೆ ಈಗ 8 ವರ್ಷಗಳ ಬಳಿಕ ನಡೀತಾ ಇದೆ. ಕೊನೆಯ ಬಾರಿ 2017ರಲ್ಲಿ ನಡೆದಿತ್ತು. ಚಾಂಪಿಯನ್ಸ್ ಟ್ರೋಫಿಯ ಇತಿಹಾಸವನ್ನು ನಾವು ನೋಡೋದಾದರೆ 1998ರಲ್ಲಿ ಪ್ರಥಮ ಚಾಂಪಿಯನ್ಸ್ ಟ್ರೋಫಿ ನಡೆದಿತ್ತು. ಅದನ್ನು ಸೌತ್ ಆಫ್ರಿಕಾ ಗೆದ್ದಿದೆ. ಅದಾದ ಬಳಿಕ 2000ರಲ್ಲಿ ನ್ಯೂಜಿಲೆಂಡ್ ಗೆದ್ದಿತ್ತು. ಅದಾದ ಬಳಿಕ 2002ರಲ್ಲಿ ಪಂದ್ಯ ರದ್ದಾದ ಕಾರಣ ಫೈನಲ್ ಪಂದ್ಯ ರದ್ದಾದ ಕಾರಣ ಇಂಡಿಯಾ ಮತ್ತು ಶ್ರೀಲಂಕಾ ಟ್ರೋಫಿಯನ್ನು ಹಂಚಿಕೊಂಡಿತ್ತು. ಅದಾದ ಬಳಿಕ 2004ರಲ್ಲಿ ವೆಸ್ಟ್ ಇಂಡೀಸ್ ಗೆದ್ದಿತ್ತು. 2006 ಮತ್ತು 2009ರಲ್ಲಿ ಸತತವಾಗಿ ಆಸ್ಟ್ರೇಲಿಯಾ ಗೆದ್ದುಕೊಂಡಿತ್ತು. ಅದಾದ ಬಳಿಕ 2013ರಲ್ಲಿ ಇಂಡಿಯಾ ಧೋನಿ ನಾಯಕತ್ವದಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು 6 ರನ್ಗಳಿಂದ ಇಂಗ್ಲೆಂಡನ್ನು ಮಣಿಸಿ ವಿಜಯದ ಪತಾಕೆ ಹಾರಿಸಿತು. ಅದಾದ ಬಳಿಕ 2017ರಲ್ಲಿ ಪಾಕಿಸ್ತಾನ ಇಂಡಿಯಾವನ್ನು ಸೋಲಿಸಿತ್ತು. ದುರದೃಷ್ಟವಶಾತ್ ಇಂಡಿಯಾ ಸೋತಿತ್ತು. ಅದಾದ ಬಳಿಕ 8 ವರ್ಷಗಳ ನಂತರ 2025ರಲ್ಲಿ ನಡೀತಾ ಇದೆ. ಭಾರತದ ಪಂದ್ಯಗಳು ಮಾತ್ರ ದುಬೈಯಲ್ಲಿ ನಡೀತಾ ಇದೆ. ಇನ್ನುಳಿದ ಪಂದ್ಯಗಳನ್ನು ಪಾಕಿಸ್ತಾನ ಆತಿಥ್ಯ ವಹಿಸಿಕೊಂಡಿದೆ. ಈ ಬಾರಿ ಇಂಡಿಯಾ ಗೆದ್ದು ಬರಲಿ ಎಂದು ನಾವೆಲ್ಲರೂ ಹಾರೈಸೋಣ. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರಿಗೆ ಕೊನೆಯ ಚಾಂಪಿಯನ್ಸ್ ಟ್ರೋಫಿ ಇದಾಗಿದೆ. ಗೆದ್ದು ಬರಲಿ ಇಂಡಿಯಾ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.